ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರ ತಾಲೂಕಿನ ಬೈರಾ ಗ್ರಾಮದಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಬೀದಿ ನಾಯಿಗೆ ಅನ್ನ ಹಾಕಿದ್ದ ವ್ಯಕ್ತಿಯೊಬ್ಬನಿಗೆ ಗ್ರಾಮ ಪಂಚಾಯಿತಿ ನೋಟಿಸ್ ಕೊಟ್ಟಿದೆ. ವಿಚಿತ್ರ ಎನಿಸಿದ್ರು ಇದು ಸತ್ಯ. ಶ್ವಾನದ ನಿರ್ವಹಣೆ ಹೊಣೆ ನೀವೇ ಹೊತ್ತುಕೊಳ್ಳಿ ಎಂದಿರುವುದು ಇದೀಗ ಚರ್ಚೆಗೆ ಕಾರಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲೊಂದು ಮಾನವೀಯತೆ ಮತ್ತು ಆಡಳಿತ ಕ್ರಮದ ನಡುವಿನ ವಿವಾದಾತ್ಮಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಬೈರಾ ಗ್ರಾಮದ ಬಸ್ ನಿಲ್ದಾಣದ ಬಳಿ ಅನಾರೋಗ್ಯದಿಂದ ಬಳಲ್ತಾ ಹಸಿವಿನಿಂದ ಒದ್ದಾಡ್ತಾ ಇದ್ದ ಬೀದಿ ನಾಯಿಗೆ ತುಷಾರ್ ಲೋಳೆಕರ್ ಎಂಬುವರು ಕರುಣೆ ತೋರಿಸಿ ಅನ್ನ ಹಾಕಿ ಉಪಚರಿಸಿದ್ರು. ಆದ್ರೆ ಈ ಶ್ವಾನ ಕೆಲವು ದಿನಗಳಿಂದ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಹಲವರ ಮೇಲೆ ದಾಳಿ ನಡೆಸಿದ್ರಿಂದ ಸ್ಥಳೀಯರು ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಶ್ವಾನದ ನಿರ್ವಹಣೆಯನ್ನ ಮಾಡಬೇಕಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶ್ವಾನಕ್ಕೆ ಆಹಾರ ನೀಡಿದ ತುಷಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಶ್ವಾನದ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಈ ಕ್ರಮದಿಂದ ಅಸಮಾಧಾನಗೊಂಡ ತುಷಾರ್ ಲೋಳೆಕರ್ ಅವರು ಶ್ವಾನದ ಸಂಪೂರ್ಣ ನಿರ್ವಹಣೆ ಮಾಡುವುದು ಸಾಧ್ಯವಿಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಘಟನೆ ಇದೀಗ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದ್ದು, ಮಾನವೀಯತೆ ತೋರಿದ ವ್ಯಕ್ತಿಗೆ ಜವಾಬ್ದಾರಿ ಹೊರಿಸುವುದು ಸರಿನಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಹಲೋ, ನಾನು ಬೇರೆ ಗ್ರಾಮದ ನಿವಾಸಿ ತುಷಾರ್ ತುದಾಮ್ ಲೋಳೆಕರ್. ನಾವು ಎಲ್ಲ ನೀವು ಟಿವಿ 9 ಮತ್ತು ಎಲ್ಲ DC ವಿಡಿಯೋ ಎಲ್ಲರಿಗೆ ಸ್ಪ್ರೆಡ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದು 5-6 ತಿಂಗಳ ಮುಂಚೆ ಒಬ್ರು ನಾಯಿ ಯಾರು ಬಿಟ್ಟೋಗಿದ್ರು. ಅದು ನಮ್ಗೆ ಗೊತ್ತಿಲ್ಲ ಯಾರು ಜನರ ಜೊತೆ ಬಂದಿದ್ರು ನಾಯಿ. ಅದೇ ಬಸ್ ಸ್ಟಾಪಿಗೆ ಬಿಟ್ಟು ಹೋಗಿದ್ರು ಯಾರು. ಅದು 3-4 ದಿವಸ ಏನು ಊಟ ಇಲ್ಲ ಹೇಳ್ತಾ ಇದ್ರು. ಬಹಳ ಅದಕ್ಕೆ ನಾವು ಅಷ್ಟೇ ಊಟ ಹಾಕಿದ್ರು. ಅದು ನಾಯಿ ಅವ್ರದ್ದು ಮನುಷ್ಯತ್ವ ಇದೆ. ಒಂದ್ಸಲ ಯಾರು ಊಟ ಹಾಕಿದ್ರೆ ಅವ್ರ ಕಡೆ ಅವರು ಹೋಗ್ತಾರೆ. ಅದೇ ತರ ಅವರು ನಮ್ಮ ಮನೆಗೆ ಊಟ, ನಮ್ಮ ಉಳಿದ ಎಲ್ಲ ಊಟ ನಾವು ಅವ್ರಿಗೆ ಹಾಕ್ತಾ ಇದ್ರು. ಅದೇ ಅವರು ಏನಾಗಿದೆ 2 ತಿಂಗಳಿಂದ ಯಾರಿಗೆ ಕಚ್ತಾ ಇದೆ. ಯಾಕೆಂದ್ರೆ ಅವ್ರದ್ದು ಸ್ಟೆರಿಲೈಸೇಷನ್ ಆಗ್ಲಿಲ್ಲ. ನಾವು ಬಹಳ ಸಲ ಅನಿಮಲ್ ರೆಸ್ಕ್ಯೂ ಟೀಮಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇನೆ. ಆದ್ರೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತೆ ನಮ್ಮ ಊರ್ ಜನ ಕಡೆಯಿಂದ ನಮ್ಗೆ ಪ್ರೆಷರ್ ಆಗ್ತಾ ಇದೆ. ನೀವು ಸಾಕಿದ ನಾಯಿ ನೀವೇ ಅವ್ರಿಗೆ ವ್ಯವಸ್ಥೆ ಮಾಡ್ಬೇಕಂತ ಪಂಚಾಯತಿ ಕೂಡ ನಮ್ಗೆ ನೋಟಿಸ್ ಕಳಿಸಿದ್ದಾರೆ. ಇದು ನಾವು ನೋಟಿಸ್ ಕೂಡ DC ಮತ್ತು ತಹಸೀಲ್ದಾರಿಗೆ ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ ಇವತ್ತೇ ಕೊಟ್ಟಿದ್ದೇನೆ. ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ DC ಮತ್ತು ತಹಸೀಲ್ದಾರರಿಗೆ ಅವ್ರ ನಾಯಿ ಎಂದು ರೆಸ್ಕ್ಯೂ ಟೀಮ್ ಬೇಗನೆ ರೆಸ್ಕ್ಯೂ ಮಾಡಿದ್ದು. ಯಾಕಂದ್ರೆ ಅವ್ರು ಬಹಳ ಜನರಿಗೆ ಕಟ್ತಾ ಮತ್ತೆ ಜನರು ನಮ್ಗೆ ರಿಕ್ವೆಸ್ಟ್ ಪದೇ ಪ್ರೆಷರ್ ಆಗ್ತಾ ಇದ್ದಾರೆ. ಅವರಿಗೇನು ವಿಷ ಹಾಕಿ ಗುಳಿಗೆ ಹಾಕಿ ಫೈರ್ ಮಾಡಿ ಅಂತ. ಆದ್ರೆ ನಮ್ ಕಡೆಯಿಂದ ಹಾಕುದಿಲ್ಲ. ನಾವು ಅಷ್ಟೇ ನಮ್ಮ ಮನುಷ್ಯತೆ ಇದ್ದ ಅವ್ರ ನಾಯಿಗೆ ನಮ್ಮ ಮನೆಯಲ್ಲಿ ಉಳಿದನ್ನ ಹಾಕ್ತೀನಿ ಅಷ್ಟೇ. ನಾವು ಒಂದು ಪಾಪ ಮಾಡಿದ್ದೇನೆ. ಆ ಪಾಪಿಗೆ ನಮ್ಗೆ ಇಷ್ಟು ಶಿಕ್ಷೆ ಕೊಡ್ತಾ ಇದ್ದಾರೆ.